ನಮಸ್ಕಾರ ವೀಕ್ಷಕರೇ, ನಾನು ಅರುಣ್ ಹೂಗಾರ್. ನ್ಯೂಸ್18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ವೀಕ್ಷಕರೇ, ಹೈದರಾಬಾದ್ನ ತೆಲಂಗಾಣದಲ್ಲಿ ನಡೆದಂತಹ ಒಂದು ಡೆಡ್ಲಿ ಮರ್ಡರ್ ವಿಚಾರವನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, 8 ವರ್ಷದ ಬಾಲಕಿಯನ್ನ ಪಕ್ಕದ ಮನೆಯ ಹುಡುಗನೊಬ್ಬ ಈ ಬ್ಯಾಟ್ ವಿಚಾರಕ್ಕೆ ಕೊಲೆಗೈದಿರುವಂತಹ ಸ್ಟೋರಿ ಇದು. ಇದಿಷ್ಟೇ ಅಲ್ಲ, ಆ ಬಾಲಕ ಕೊಲೆ ಮಾಡಿದ ನಂತರದಲ್ಲಿ ಈ ಕೊಲೆಯಿಂದ ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಏನೇನು ಮಾಡಿದ್ದ ಅನ್ನುವಂಥದ್ದನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಅಚ್ಚರಿ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ನೋಡಿ, ಆ ಬಾಲಕಿ ವಾಸ ಮಾಡ್ತಾ ಇದ್ದಂತಹ ಮನೆಯ ಕೂಗಳತೆ ದೂರದಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಈ ಬಾಲಕ ಅಂದ್ರೆ ಕೊಲೆ ಮಾಡಿದಂತಹ ಆರೋಪಿ ಬಾಲಕ ಏನಿದ್ದಾನೆ ಅವನು ವಾಸ ಮಾಡ್ತಾ ಇದ್ದ ಅಪಾರ್ಟ್ಮೆಂಟ್ ನಲ್ಲಿ. ಈ ಆರೋಪಿ ಬಾಲಕ ಮತ್ತು ಕೊಲೆಯಾಗಿರುವಂತಹ 8 ವರ್ಷದ ಬಾಲಕಿಯ ತಮ್ಮ ಪ್ರತಿದಿನ ಈ ಇಬ್ರು ಕೂಡ ಪ್ರತಿದಿನ ಕ್ರಿಕೆಟ್ ಆಡ್ತಾ ಇದ್ರು. ಈ ಬಾಲಕಿಯ ತಮ್ಮನ ಬಳಿ ಒಂದು ಕ್ರಿಕೆಟ್ ಬ್ಯಾಟ್ ಇತ್ತು. ಈ ಬ್ಯಾಟ್ ಈ ಹುಡುಗನಿಗೆ ಅಂದ್ರೆ ಆರೋಪಿ ಬಾಲಕ ಏನಿದ್ದಾನೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅದ್ರ ಮೇಲೆ ಆ ಬ್ಯಾಟ್ ಬೇಕು ಅನ್ನುವಷ್ಟು ತುಂಬಾ ಇಷ್ಟಪಟ್ಟಿದ್ದ ಆ ಬ್ಯಾಟ್ ಅನ್ನ. ಸೊ ಹಾಗಾಗಿ ಆ ಬ್ಯಾಟ್ ಪಡಿಬೇಕು ಅಂತ ಈತ ಈ ಬಾಲಕಿಯ ಮನೆಗೆ ನುಗ್ತಾನೆ ಒಂದಿನ ಕಳ್ಳತನ ಮಾಡೋದಕ್ಕೆ. ಯಾರು ಇಲ್ದಂತಹ ಸಮಯ ನೋಡಿ ಆ ಬಾಲಕ ಬ್ಯಾಟ್ ಅನ್ನ ಕದಿಯೋದಕ್ಕೆ ಮನೆಗೆ ಬರ್ತಾನೆ. ಅದು ಕೂಡ ಚಾಕು ತೆಗೆದುಕೊಂಡು ಆ ಮನೆಗೆ ಬರೋದು, ತನ್ನ ಸ್ನೇಹಿತನ ಮನೆಗೇನೆ. ಆಗ ಬಾಲಕಿ ಆ ಮನೆಯಲ್ಲಿ ಇರೋದು ಆ ಬಾಲಕನಿಗೆ ಗೊತ್ತಿರೋದಿಲ್ಲ. ಆ ಬಾಲಕಿ ಟಿವಿ ನೋಡ್ದಾಗ ಕುಳಿತುಕೊಂಡಿರ್ತಾಳೆ. ಈತ ಬ್ಯಾಟ್ ಅನ್ನ ತೆಗೆದುಕೊಂಡು ಇನ್ನೇನು ಆಚೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಸೌಂಡ್ ಆಗತ್ತೆ. ಅದನ್ನ ನೋಡಿದಂತಹ ಬಾಲಕಿ ಕಳ್ಳ 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 ಅಂತ ಚೀರ್ತಾಳೆ, ಕಿರಿಚ್ಕೊಂಡು ಈ ಬ್ಯಾಟ್ ಕದ್ಕೊಂಡು ಓಡಿ ಹೋಗ್ತಾ ಇದ್ದಂತಹ ಈ ಬಾಲಕನನ್ನ ಆತನ ಶರ್ಟ್ ಅಥವಾ ಟೀ ಶರ್ಟ್ ಅನ್ನ ಹಿಡ್ಕೊಂಡು ಎಳಿತಾಳೆ. ಎಳೆದಂತ ಸಂದರ್ಭದಲ್ಲಿ ಆ ಬಾಲಕ ಕೆಳಗೆ ಬೀಳ್ತಾನೆ. ಬಿದ್ದಾಗ ಕೈಯಲ್ಲಿದ್ದಂಥ ಚಾಕುವಿನಿಂದ ಆ ಬಾಲಕಿಗೆ ಅನೇಕ ಬಾರಿ ಚುಚ್ಚಿ ಆಕೆಯನ್ನು ಅಲ್ಲೇ ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡಿದ ನಂತರದಲ್ಲಿ ಆ ಚಾಕುವನ್ನ ಆ ಬಾಲಕಿಯ ಮನೆಯಲ್ಲಿನೇ ಸಿಂಕಲ್ಲಿ ತೊಳಿತಾನೆ. ತೊಳೆದು ಆ ಚಾಕುವನ್ನ ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗಿ ಮನೆಯನ್ನ ಗೇಟ್ ಮೂಲಕ ಹೋಗೋದಿಲ್ಲ ಈತ, ಕಾಂಪೌಂಡ್ ಜಿಗಿದು ತಮ್ಮ ಮನೆಗೆ ಹೋಗ್ತಾನೆ. ಅಪಾರ್ಟ್ಮೆಂಟ್ಗೆ ಹೋಗಿ ಮನೆಯಲ್ಲಿ ಮತ್ತೆ ಎಲ್ಲ ಬಟ್ಟೆ ಆತ ಏನು ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಹಾಕೊಂಡು ಬಂದಿದ್ದ ಆ ಬಟ್ಟೆನ ವಾಷಿಂಗ್ ಮಷಿನ್ ಹಾಕ್ತಾನೆ. ವಾಷಿಂಗ್ ಮಷಿನ್ ಹಾಕಿ ಅದೆಲ್ಲವನ್ನ ಸ್ವಚ್ಛ ಮಾಡಿ ಒಗೆದು ಹಾಕಿ ಆಮೇಲೆ ಈತನು ಕೂಡ ಸ್ನಾನ ಮಾಡಿರ್ತಾನೆ. ಇದೆಲ್ಲ ವಿಚಾರ ಗೊತ್ತಾದ್ಮೇಲೆ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ಯಾವ ಕಾರಣಕ್ಕಾಗಿ ಆಯಿತು ಏನು ಎತ್ತ ಅಂತ. ಬಟ್ ಆ ಬಾಲಕನನ್ನ ಬಾಲ ಕಾರಾಗೃಹಕ್ಕೆ ತಂದು ಬಿಟ್ಟ ನಂತರದಲ್ಲಿ, ವಿಚಾರಣೆಗೆ ಒಳಪಡಿಸಿದ ನಂತರದಲ್ಲಿ ಏತಕ್ಕಾಗಿ ನೀನು ಕೊಲೆ ಮಾಡಿದ್ದು ಅನ್ನುವಂಥದ್ದನ್ನು ಕೇಳಿದಾಗ ಬ್ಯಾಟ್ ವಿಚಾರವನ್ನ ಹೇಳ್ತಾನೆ. ಅದಾದ್ಮೇಲೆ ಆ ಬಾಲಕಿ ನನ್ನನ್ನು ಹಿಡಿಯಕ್ಕೆ ಬಂದ್ಲು, ಹಾಗಾಗಿ ನಾನು ಚುಚ್ಚಿಕೊಂಡೆ ಅಂತ. ಆದರೆ ಈತ ಕೊಲೆ ಮಾಡುವುದಕ್ಕೆ ಒಂದಿಷ್ಟು ವೆಬ್ ಸಿರೀಸ್ಗಳನ್ನು ನೋಡಿದ್ದ ಅನ್ನುವಂತಹ ಭಯಾನಕ ವಿಚಾರ ಆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ವಿಚಾರಣೆಯ ಮಾಡಿದ ನಂತರದಲ್ಲಿ ಬಹಳಷ್ಟು ಅಚ್ಚರಿಗೊಳಪಟ್ಟರು ಆ ಬಾಲಕ ಕೊಟ್ಟಂತ ಮಾಹಿತಿಯನ್ನ ಕೇಳಿ. ಅಂದ್ರೆ ಆ ಚಿಕ್ಕ ಬಾಲಕ ನೋಡಿ, ಕೊಲೆಯಾಗಿರುವಂತಹ ಆ ಬಾಲಕಿಯ ವಯಸ್ಸು 8 ವರ್ಷ. ಆ 8 ವರ್ಷದ ಬಾಲಕಿಗೆ ಒಬ್ಬ ತಮ್ಮ, ಆತನ ವಯಸ್ಸು 7 ಅಥವಾ 6 ಇರಬಹುದಂತ ಅಂದ್ಕೊಳ್ಳಿ. ಈತನ ವಯಸ್ಸು ಕೂಡ ಆಕೆಯ ತಮ್ಮನ ವಯಸ್ಸು ಸೇಮ್ ಆಗಿರುತ್ತೆ. ಸೊ ಆ ಒಂದು 6-7 ವರ್ಷದ ಆ ಚಿಕ್ಕ ಬಾಲಕನ ಮೈಂಡ್ನಲ್ಲಿ ಕೊಲೆ ಮಾಡಬೇಕು ಅನ್ನುವಂಥ ವಿಚಾರ ಹೆಂಗ್ ಬಂತು, ಕೊಲೆ ಮಾಡಿದ ನಂತರದಲ್ಲಿ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಆತ ಎಲ್ಲಿಂದ ಕಲ್ತ, ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಕಲ್ತಿರುವಂಥದ್ದು. ಅಂದರೆ ವೆಬ್ ಸಿರೀಸ್ಗಳನ್ನು ನೋಡಿ ಆತ ಕಲ್ತಿದ್ದ ಅನ್ನುವಂಥ ಭಯಾನಕ ವಿಚಾರ ಹೊರಗೆ ಬಂದಿದೆ. ಸೊ ನಿಜಕ್ಕೂ ಕೂಡ ಈ ಎಳೆ ವಯಸ್ಸಿನ ಮಕ್ಕಳಲ್ಲಿ ಈ ಒಂದಿಷ್ಟು ವೆಬ್ ಸಿರೀಸ್ಗಳು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಅನ್ನೋದಕ್ಕೆ ಈ ಒಂದು ದಾರುಣ ಘಟನೆ ಮಹತ್ವವಾದಂಥ ಸಾಕ್ಷಿ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.